ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಚಾಕ್ಲೇಟ್ ಗಿಫ್ಟ್ ಕೊಡುವಂತದ್ದು ಒಂದು ರೀಲ್ಸ್ ಬಂದಿದೆಯಲ್ಲ, ಪ್ರಧಾನಿ ಅವರು ನೋಡಿ ಸರ್, ದಯಮಾಡಿ ನೀವು ಎಷ್ಟನ್ನು ಹಾಕ್ತಿರೋ ಎಲ್ಲೋ ಗೊತ್ತಿಲ್ಲ. ಪಾಪ ನೀವೆಲ್ಲ ಪ್ರಜಾಪ್ರಭುತ್ವ ಪರವಾಗಿ ಇದ್ದವ್ರು ಇದ್ದೀರಿ. ನಿಮ್ಮ ಮೇಲ್ಗಡೆ ನಿಮ್ಗೆ ಏನು ಕಟ್ ಮಾಡ್ತಾರೆ. ಇದು ಭಾರಿ ದೇಶಕ್ಕೆ ಮುಂದಿನ ದಿನದಲ್ಲಿ ಹಾನಿಕರ ಇದೆ. ಭಾರಿ ಆತಂಕ ನಡೀತಾ ಇದೆ. ಮಾಧ್ಯಮ ಹಿಂಗೆ ಯಾಕೆ ಹತ್ತಿಕ್ಕಂಥ ಕೆಲಸ ಮಾಡ್ತಾರೆ? ಮಾಧ್ಯಮದವರು ದೇಶ ಇಷ್ಟೆಲ್ಲ ಅದ್ರ ಬಗ್ಗೆ ರೀಲ್ಸ್ ಟೈಪ್ ಮಾಡುವಂಥದ್ರ ಬಗ್ಗೆ ಭಾಳ ಟೀಕೆಗಳು ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ಕೂಡ ಅದನ್ನು ಭಾಳ ಟೀಕಿಸಿದ್ದಾರೆ. ಇಂಥ ಸಂಕಷ್ಟದ ಸ್ಥಿತಿಯಲ್ಲಿ ಇಂಥದ್ದು ಬೇಕಾಗಿತ್ತು. ಇಂಥ ಮುಜುಗರವನ್ನು ಎದುರಿಸ್ತಕ್ಕಂಥ ದೇಶದ ಪ್ರಧಾನಿ ಮತ್ತೊಬ್ಬರಾಗ ಬೇರೆ ದೇಶಗಳಲ್ಲಿ ಹೋದಾಗೆಲ್ಲ ಇವರು ಒಂಥರ ಮುಜುಗರ ಮಾಡ್ತಾರೆ. ನಮ್ಮ ದೇಶದ ಮಾನ ಮರ್ಯಾದೆ ಹರಾಜು ಮಾಡ್ಕೊಂಡು ಇಲ್ಲಿ ಭಾಳ ಹೇಯ ಕೃತ್ಯ ಇದೆ. ಇಂಥ ಪ್ರಧಾನಿಗಳಿಂದ ನಮ್ಮ ದೇಶದ ಮರ್ಯಾದೆಲ್ಲ ಹರಾಜಾಗಿದೆ. 96 ರೂಪಾಯಿ ಕೊಟ್ಟು ಒಂದು ಡಾಲರ್ ತೊಗೊಳ್ತೀವಂದರೆ ಎಲ್ಲಿ ಹರಾಜಿದೆ? ಯಾವ ದೇಶ? ನಮ್ಮ ಹಣಕ್ಕೆ ಏನರ ಬೆಲೆ ಇದೆನಾ ಬೇರೆ ದೇಶದಲ್ಲಿ? ವಿಶ್ವದಲ್ಲಿ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ಯಾರ? ಇದು ಭಾಳ ದುರದೃಷ್ಟಕರ ಸಂಗತಿ. ಬಂಗಾರ ತಗೋಬೇಡ್ರಿ, ಸಿಲಿಂಡರ್ ತಗೋಬೇಡ್ರಿ, ಕಟ್ಟಿಗೆ ಉಪಯೋಗ ಮಾಡಿರಿ. ಅದು ಸಿಗಲಿ ಅಂದ್ರೆ ಉಪವಾಸಿರಿ. ಕೊರೋನಾ ಬರ್ತಂದ್ರೆ ತಮಟಿ ಬಡಿರಿ, ಮನೆಗಿನ ಲೈಟ್ ಆರಿಸ್ರಿ. ಏನಪ್ಪ ನಮ್ಮ ದೇಶದ ಪ್ರಧಾನಿ ಪುಣ್ಯಾತ್ಮರ ನಮ್ಮ ಜನ ಆರಿಸಿ ಕಳಿಸ್ತಾರೆ. ಒಳ್ಳೆ ಅಭಿವೃದ್ಧಿ ಕಲಿಸ್ಕಡೆ ಗಮನ ಕೊಡ್ರಿ. ಈ ಇವತ್ತಿನ ಪರಿಸ್ಥಿತಿ ಎದುರಿಸ್ತೇನೆ. ಸಿಲಿಂಡರ್ ನಾನು ಯೋಗ್ಯ ರೇಟ್ದಲ್ಲೇ ಕೊಡಿಸ್ತೇನೆ. ಬಂಗಾರ ಎದಕ್ಕೆ ರೇಟ್ ಹೆಚ್ಚಿಗಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೇನೆ. ನಾನಿದ್ದೇನೆ ಈ ದೇಶದ ಪ್ರಧಾನಿ, ನಾನು ನೋಡ್ಕೋತು ನನ್ನ ಬದಲ ಊಟ ಬಿಡ್ರಿ, ಅಡ್ಡಾಡೋದು ಬಿಡ್ರಿ. ಯಾವುದಪ್ಪ, ನಮ್ಮ ಮೊಹಮ್ಮದ್ ಬಿನ್ ತಗಲಕ್ಕೂ ನೋಡಿಲ್ಲ. ಪೆಟ್ರೋಲ್ ಡೀಸೆಲ್ ರೇಟ್ ಮತ್ತೆ ಜಾಸ್ತಿ ಆಗಿದೆ.